ಇವತ್ತು ಚೆನ್ನಾಗಿದೆ, ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಪಿಕ್ಚರ್ ಹೋಗೋದೇ ಗೊತ್ತಾಗಲ್ಲ, ಇವತ್ತಿಗೆ ಮಾಡ್ದಂಗಿದೆ ಪಿಕ್ಚರ್. ತುಂಬಾ ಅದ್ಭುತವಾಗಿದೆ. ಅವ್ನು ಇಲ್ವಲ್ಲ ಅನ್ನೋದು ನೋಡೋದು ಒಂದ್ ಕಷ್ಟ ಆಗುತ್ತೆ. ಅವ್ನು ಇಲ್ದೆ ನೋಡ್ತಾ ಇದ್ವಲ್ಲ, ಮತ್ತೆ ಆ ದಿನಗಳು ವಾಪಸ್ ಬರ್ಬಾರ್ದಾಗಿತ್ತ. ಅವನು ಜೊತೆಗಿದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸಿನಿಮಾ ಅಂತೂ ಬಿಡಿ, ಇವಾಗ ನೋಡೋಕ್ಕೂ ಹಂಗೆ ಚೆನ್ನಾಗಿದೆ. ಅಪ್ಪು ಅವರು, ರಮ್ಯ ಅವರು, ಅವ್ರ ಜೋಡಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಅಪ್ಪು ಅವ್ರು ಇಲ್ದೆ ನೋಡ್ತಾ ಇರೋದು ಒಂದು ಕಷ್ಟ ಆಗುತ್ತೆ. ಅಪ್ಪು ಅವ್ರು ಇಲ್ದೆ ನೋಡ್ತಾ ಇರೋದು ತುಂಬಾ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡ್ಬಾರ್ದು ಅನ್ಸುತ್ತೆ. ಅವ್ನು ಇದ್ದು ಜೊತೆಗೆ ಬಂದಿದ್ವಿ, ಫಸ್ಟ್ ಡೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ, ಅಭಿಮಾನಿ ದೇವ್ರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ, ಅದೇ ಸಿಡ್ಲೆಗಳು ಹೊಡ್ಕೊಂಡು, ಅದೇ ಕೂಗಾಡ್ಕೊಂಡು ನೋಡ್ತಾವ್ರೆ. ಅದನ್ನ ನೋಡಿದಾಗ ಅವ್ನು ಇಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನ್ಸುತ್ತೆ. ಸಿನಿಮಾದಲ್ಲಿ ಅಪ್ಪು ಸರ್ ಜೀವಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದಷ್ಟು ಡೈಲಾಗ್ಗಳಿದೆಲ್ಲ ಬದುಕಿಗೆ ಇರುವಂತ ಪ್ರತಿಯೊಂದು ಹಂತದಲ್ಲಿ ಅವರ ಐಡಿಯಾಲಜಿ ಏನಿದೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಪಾತ್ರ ಮೂಲಕ ತೋರಿಸ್ಕೊಂಡಿದ್ದಾರೆ. ಆತರ ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಪಿಕ್ಚರ್. ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕುತ್ಕೊಂಡಿದ್ರು, ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ರಾಗಣ್ಣ ಈ ವಿಜಲ್ ಇದನ್ನ ಸಂತೋಷನ ಅಂದ್ರೆ ಈ ಸಂಭ್ರಮನ ನೋಡಿದಾಗ ಹೇಗ್ ಅನ್ಸುತ್ತೆ ರಾಗಣ್ಣ? ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಒಂದ್ ಕಡೆ. ಅವ್ನು ಇನ್ನೂ ಇದೇನೆ ಅನ್ಸುತ್ತೆ, ಇಲ್ಲೇ ಇದೇನೆ, ಅಭಿಮಾನಿಗೆ ಹೃದಯದಲ್ಲಿ ಇದೇನೆ ಅಂತ ಅನ್ಸುತ್ತೆ.